ಜಮೀರ್ ಅಹಮದ್ ಖಾನ್ ಅವರು ಡಿಕೆ ಸುರೇಶ್ ಅವರಿಬ್ರು ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ. ಖುದ್ದು ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಾಜಿ ಸಚಿವ ಮಾಜಿ ಸಂಸದನ ನಡುವೆ ಚರ್ಚೆಯಾಗಿದ್ದೇನು? ಆಡಿಯೋ ಬಾಂಬ್ ಬೆನ್ನಲ್ಲೇ ಈ ಭೇಟಿ ಮಹತ್ವವನ್ನ ಪಡ್ಕೊಂಡಿದೆ. ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಕಾರ್ಯಕ್ರಮದ ತಯಾರಿಯಲ್ಲಿ ಡಿಕೆ ಸುರೇಶ್ ಬ್ಯುಸಿ ಇದ್ದಾರೆ. ಇದರ ನಡುವೆ ಜಮೀರ್ ಅಹಮದ್ ಅವರನ್ನ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾದ ಡಿಕೆ ಸುರೇಶ್. ಜಮೀರ್ ಅಹಮದ್ ರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋ ವೈರಲ್ ಬೆನ್ನಲ್ಲೇ ಸಂಪುಟದಲ್ಲಿ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂತಹ ಚರ್ಚೆ ಇದೆ. ಜಮೀರ್ ಮಿನಿಸ್ಟರ್ ಪೋಸ್ಟ್ ಬಗ್ಗೆ ತೂಗು ಗತ್ತಿ ತೂಗ್ತಾ ಇದೆ. ಈ ನಡುವೆ ಡಿಕೆ ಸುರೇಶ್ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿರುವುದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸುಮಾರು 1.5 ಗಂಟೆಗಳ ಕಾಲ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಯಾವ ಕಾರಣಕ್ಕಾಗಿ ಈ ಭೇಟಿ ನಡೆಯಿತು? ಈ ಭೇಟಿಯ ಹಿಂದಿರುವಂತಹ ಉದ್ದೇಶ ಏನು? ಅದು ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ಅವರನ್ನ ಡಿಕೆ ಸುರೇಶ್ ಅವರು ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಯಾಕೆ ಭೇಟಿಯಾಗ್ತಾರೆ? 1.5 ಗಂಟೆಗಳ ಕಾಲ ಯಾವ ವಿಚಾರವನ್ನ ಉಭಯ ನಾಯಕರು ಚರ್ಚೆ ಮಾಡಿದ್ರು? ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಜಮೀರ್ ಅಹಮದ್ ಖಾನ್ ಅವರದ್ದು. ಬಟ್ ಏನ್ ಚರ್ಚೆ ಆಯಿತು ಅನ್ನುವಂಥದ್ದು ಕುತೂಹಲ. ಅದು ಕೂಡ 1.5 ಗಂಟೆಗಳ ಕಾಲ ಏನ್ ಸಭೆ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.